ಫ್ರೆಂಡ್ಸ್, ಕೀಬೋರ್ಡ್ಗಳಲ್ಲಿ ಆಲ್ಫಾಬೆಟಿಕ್ ಕೀಗಳು ABCD ಹೀಗೆ ಒಂದು ಸೀರೀಸ್ ಅಲ್ಲಿ ಯಾಕೆ ಇರೋದಿಲ್ಲ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದೀರಾ? ಪ್ರಸ್ತುತ ನಾವು ಬಳಸ್ತಿರೋ ಕೀಬೋರ್ಡ್ಗಳು QWERTY ಕೀಬೋರ್ಡ್. ಇದರಲ್ಲಿ QWERTY ಅಂತ ಇರುತ್ತೆ. ಒಂದು ವೇಳೆ ಇದ್ರ ಬದಲು ABCD ಯ ಕೀಬೋರ್ಡ್ ಅನ್ನ ಬಳಸಿದ್ರೆ ನಾವು ಜೀವನದಲ್ಲಿ ಟೈಪಿಂಗ್ ಅನ್ನೋದನ್ನ ಕಲಿಯೋಕೆ ಆಗ್ತಿರ್ಲಿಲ್ಲ. ಅದು ಯಾಕಂದ್ರೆ 1874ರಲ್ಲಿ ಕ್ರಿಸ್ಟೋಫರ್ ಶೋಲೆಸ್ ಅನ್ನೋರು ಟೈಪ್ ರೈಟರ್ ಅನ್ನ ಕಂಡು ಹಿಡಿತಾರೆ. ಇದರಲ್ಲಿ ಟೈಪಿಂಗ್ ತುಂಬಾ ಸ್ಪೀಡ್ ಆಗಿ ಆಗ್ತಿತ್ತು. ಇದರಿಂದ ಇದರ ಒಳಗಿದ್ದ ಕೀಗಳು ಜಾಮ್ ಆಗ್ತಿದ್ವು. ಇಲ್ಲಿ AB ಪಕ್ಕದಲ್ಲೇ ಇದ್ದಿದ್ರಿಂದ A ಆದ್ಮೇಲೆ B ನ ಸ್ಪೀಡ್ ಆಗಿ ಒತ್ತಿದಾಗ ಇನ್ನೊಂದು ಕೀಯನ್ನ ತಾಕಿ ಒಳಗೆ ಜಾಮ್ ಆಗ್ತಿತ್ತು. ಈ ಸಮಸ್ಯೆಗೆ ಖುದ್ದು ಕ್ರಿಸ್ಟೋಫರ್ ಶೋಲೆಸ್ ಅವರು ಒಂದು ಉಪಾಯನ ಕಂಡು ಹಿಡಿತಾರೆ. ಅದೇನಂದ್ರೆ ಇಂಗ್ಲಿಷ್ ಪದದ ಯಾವ ಅಕ್ಷರಗಳು ಪಕ್ಕದಲ್ಲಿ ಬರುತ್ತೋ ಅದನ್ನ ದೂರ ಇರೋ ಹಾಗೆ ಒಂದು ಕೀಬೋರ್ಡ್ ಅನ್ನ ತಯಾರಿಸ್ತಾರೆ. ಅದೇ QWERTY ಕೀಬೋರ್ಡ್. ಈ ಹೊಸ ಕೀಬೋರ್ಡ್ ಸಿಸ್ಟಮ್ ಇಂದ ಟೈಪ್ ರೈಟರ್ ಅಲ್ಲಿ ಕೀಬೋರ್ಡ್ ಜಾಮ್ ಆಗೋದು ತುಂಬಾ ಮಟ್ಟಿಗೆ ಕಡಿಮೆ ಆಯ್ತು. ಈ ಕೀಬೋರ್ಡ್ ಗಳು ಅದೆಷ್ಟು ಫೇಮಸ್ ಆಯ್ತು ಅಂದ್ರೆ ಮುಂದೆ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಗಳು ಬಂದ್ಮೇಲೂ ಸಹ ಅವು ಇದೇ QWERTY ಕೀಬೋರ್ಡ್ ಸಿಸ್ಟಮ್ ಅನ್ನ ಅಳವಡಿಸಿಕೊಳ್ತಾರೆ. ಫ್ರೆಂಡ್ಸ್, ವಿಡಿಯೋದ ಇನ್ಫಾರ್ಮೇಶನ್ ಇಷ್ಟ ಆದ್ರೆ ವಿಡಿಯೋಗೆ ಜಸ್ಟ್ ಒಂದು ಲೈಕ್ ಅನ್ನು ಕೊಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.